ಗಾಯ್ಸ್, ನಮ್ಮಮ್ಮನ ಪುಟ್ಟ ಗಾರ್ಡನಲ್ಲಿ ನೋಡಿ ಎಷ್ಟೊಂದು ಹೂಗಳಿವೆ. ನಮ್ಮ ಮದ್ವಿನ ಮೇಕೆ ಹಾಲು ಕರೀತಾನಂತೆ. ಎಷ್ಟು ಕ್ಯೂಟಾಗಿ ನೋಡುತ್ತೆ ನೋಡಿ. ಯಾಕೆ ಇವತ್ತು ಹಾಲು ಕರೀಲಿಕ್ಕೆ ಬಿಡ್ತಾ ಇಲ್ಲ? ಇವತ್ತು ಕೋಪ ಬಂದಿದೆ ಅದಕ್ಕೆ, ಅಜ್ಜಿ ಇಲ್ಲ ಅಂತ. Hey guys, welcome back to our YouTube channel. Let's go. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ. ಸೊ ಹಾಗೆ ಇವತ್ತು ಅಮ್ಮ ಅಪ್ಪ ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ರು. ಬೆಳಿಗ್ಗೆ ಬೇಗ ಹೋಗಿದ್ರು. ಇವಾಗ ಟೈಮ್ ಬಂದು 6 o'clock. ಮಕ್ಕಳೆಲ್ಲ ಎದ್ದಿಲ್ಲ. ಇವತ್ತಿನ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು, ಒಂದು ಗ್ಲಾಸ್ ಅಲ್ಲ, ಒಂದು ಚಂಬು ನೀರು ಕುಡಿಯೋದು ಇವಾಗ, ಬಿಸಿ ಬಿಸಿ ನೀರು. ಸೊ ಮುಂದಿನ ಕೆಲಸ ಆಮೇಲೆ. ಏನು ಗೊತ್ತಾ ಗಾಯ್ಸ್, ಇವತ್ತು ಮನೇಲಿ ಅಮ್ಮ ಅಪ್ಪ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಉಂಟು, ಮಾಡಿಕೊಂಡು ಇವತ್ತಿನ ದಿನಚರಿ ಶೇರ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಎಲ್ಲ ಮಾಡಬೇಕಿವಾಗ. ಸೊ ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಲಿಕ್ಕೆ ಹೊರಟೆ. ಮಕ್ಕಳಂತೂ ಲೇಟಾಗಿ ಎದ್ದೇಳೋದು ಊರಿಗೆ ಬಂದ ಮೇಲೆ. ಸೊ ಹಾಗೆ ನಾನೆಲ್ಲ ಸ್ನಾನ ಮಾಡಿ ಪೂಜೆ ಮಾಡಿಬಿಡೋಣ ಅಷ್ಟರೊಳಗೆ ಅಂದ್ಕೊಂಡು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗಾಯ್ಸ್, ನಮ್ಮಮ್ಮನ ಪುಟ್ಟ ಗಾರ್ಡನಲ್ಲಿ ನೋಡಿ ಎಷ್ಟೊಂದು ಹೂಗಳಿವೆ. ಇವಾಗ ಇವಿಷ್ಟನ್ನು ಕೊಯ್ದುಬಿಟ್ಟು ದೇವರಿಗೆ ಹಾಕಬೇಕು. ಇಷ್ಟೊಂದು ಮಾತ್ರ ಕೊಯ್ದಿದ್ದೀನಿ, ಯಾಕಂದರೆ ಅಲ್ಲಿ ಭಯ ಆಗುತ್ತೆ ಹೋಗಲಿಕ್ಕೆ. ಸೊ ಹಾಗಾಗಿ ಇಷ್ಟೇ ಸಾಕು. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಹೂವಿನ ಗಿಡ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸ್ವಲ್ಪ ಮೇಕೆಗಳಿದ್ವಲ್ಲ, ಅವೆಲ್ಲ ತಿಂದುಬಿಡುತ್ತೆ. ಆದರೂ ಇದನ್ನು ಚೆನ್ನಾಗಿ ತಿಂದಿದ್ದಾವೆ, ಬಟ್ ಚೆನ್ನಾಗಿದೆ. ಸೊ ಫೈನಲಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ಯಾಕಂದರೆ ಇದರಲ್ಲಿ ಸಾಂಗ್ ಹಾಕಿಬಿಡ್ತೀನಿ ಮೊಬೈಲಲ್ಲಿ. ಸೊ ಹಾಗಾಗಿ ನೋ ಕ್ಲಿಪ್ಸ್. ಚಾಯ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಅಮ್ಮ ಇಡ್ಲಿ ಮಾಡಿಟ್ಟು ಹೋಗಿದ್ದಾಳೆ. ಸೊ ಮಕ್ಕಳೆಲ್ಲ ಎದ್ದರು. ಊರಿಗೆ ಬಂದ ಮೇಲೆ ಹೇಗಾಗಿದೆ ಅಂತ ಹೇಳಿದರೆ, ಮಕ್ಕಳು ಲೇಟ್ ನೈಟ್ ಮಲಗ್ತಾರೆ, ಜೊತೆಗೆ ಮಾರ್ನಿಂಗ್ 10 ಗಂಟೆ ಮೇಲೇ ಎದ್ದೇಳೋದು. ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಹೇಗಾಗುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ 6 ಗಂಟೆಗೆ ಎದ್ದೇಳಬೇಕು, 7 ಗಂಟೆಗೇ ಬಸ್ ಬಂದುಬಿಡತ್ತೆ. ಇನ್ನು ಪ್ರಾಕ್ಟೀಸ್ ಆಗಲಿಕ್ಕೆ ಅವರೆಲ್ಲರೂ ಅದಕ್ಕೆ ರೆಡಿ ಆಗಲಿಕ್ಕೆ ಹೇಗೆ ಟೈಮ್ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಸೊ ಇವಾಗ ನಾನು ಸ್ವಲ್ಪ ಬೇಗ ಏಳಿಸಿದ್ದೆ, ಅಂದರೆ 9 o'clock ಏಳಿಸಿದ್ದೆ. ಯಾಕಂದರೆ 9:30 ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಗುರುವಾರ. ಹಾಗೆ ನಮ್ಮ ಪೇಟೆಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬೈಕ್ ಅಂತೂ ಮನೆಯಲ್ಲೇ ಇತ್ತು. ಸೊ ಹಾಗಾಗಿ ಮಕ್ಕಳು ನಾನು ಹೋಗೋಣ ಅಂತ ಹೇಳಿ ಇವಾಗ ತಿಂಡಿ ತಿಂತಾ ಇದ್ವಿ. ಬಾಯ್ಲಿ ಬಾಯ್ಲಿ ನಮ್ಮ ಗ್ಯಾಂಗ್ ರೆಡಿ ವಿಡಿಯೋ ಮಾಡಲಿಕ್ಕೆ. ಜನ ಕಡಿಮೆ ಅದ. ಅದ್ವಿನ್ ಇಲ್ಲದೆ ಜನ ಇಲ್ಲ. ಯಾರ ಅವನು ಅದ್ದು ಯಾವಾಗ ಬರ್ತ? ಸುವೀನಾ ಸೂಪರ್ ಆತ್ ಮಾರೆ, ಸೂಪರ್ ಆತ್ ನಿಜ. ಸೊ ರೆಡಿ ಹಾಪ. ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ಬಂದ ಮೇಲಂತೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಇವತ್ತಿನ ದಿನ. ಯಾಕಂತ ಹೇಳಿದರೆ ನಾನು ಬರಬೇಕಾದ್ರೆ ಹೂವನ್ನು ಹಿಡ್ಕೊಂಡು ಹೋಗ್ತೀನಿ, ಹಣ್ಣು ಕಾಯನ್ನು ತಂದಿರಲಿಲ್ಲ. ಸೊ
ಇಲ್ಲಿ ಏನಾಯಿತು ಅಂತ ಹೇಳಿದರೆ ವಿಶೇಷ ಪೂಜೆ ಇತ್ತು. ಯಾರೇ ಹೋದರೂ ಕೂಡ ಅವ್ರ ಹೆಸರಲ್ಲಿ ಪೂಜೆ ಮಾಡ್ತಾರೆ, ಹಣ್ಣು ಕಾಯಿ ಕೊಡ್ತಾರೆ, ಅವರಾಗಿಯೇ ಹಣ್ಣು ಕಾಯಿ ಕೊಡ್ತಾರೆ. ಮೇಯ್ನಾಗಿ ಎಣ್ಣೆಯಲ್ಲಿ ಮುಖ ನೋಡಿ ನಮ್ಮ ಹತ್ತಿರ ದೀಪ ಹಚ್ಚಲಿಕ್ಕೆ ಹೇಳ್ತಾರೆ. ಎಷ್ಟೊಂದು ಗ್ರ್ಯಾಂಡಾಗಿ ಪೂಜೆ ಇತ್ತು ಅಂತ ಹೇಳಿದರೆ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದರೆ ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಮಂಗಳಾರತಿ ಮಾಡಿ ಅದು ಮಾಡಿ ಅಂತ ಹೇಳಿದರೂ ಕೂಡ ಜಸ್ಟ್ ಸಿಂಪಲ್ಲಾಗಿ ಮಾಡಿ ಕೊಡೋ ಈ ಕಾಲದಲ್ಲಿ ಈ ಟೆಂಪಲಲ್ಲಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದು ನನಗೆ ಫುಲ್ ತೃಪ್ತಿ ಅನ್ನಿಸ್ತು. ಬರಬೇಕಾದ್ರೆ ಹಣ್ಣು ಕಾಯಿ ಹೂ ಎಲ್ಲ ಕೊಟ್ಟು ಕಳಿಸಿದ್ರು. ನನಗೆ ಮಾತ್ರ ಅಂದ್ಕೊಂಡಿದ್ದೆ ಇಲ್ಲ, ಯಾರೇ ಬಂದರೂ ಕೂಡ ಈ ಟೆಂಪಲಲ್ಲಿ ಅದೇ ರೀತಿಯಾಗಿ ಮಾಡ್ತಾರಂತೆ. ಅದು ಇವತ್ತು ವಿಶೇಷ ದಿನ ಕೂಡ ಇತ್ತು. ತುಂಬ ಖುಷಿ ಆಯಿತು. ಸೊ ಇನ್ನು ಮನೆಗೆ ಬಂದು ಆ್ಯಸ್ ಯೂಸ್ವಲ್ ಅದೇ ರೊಟೀನು, ಇದೆಲ್ಲ ನಾನು ಮಾಡ್ತಾ ಇರಲಿಲ್ಲ. ಸೊ ಇವತ್ತು ದನನೆಲ್ಲ ಹೊರಗಡೆ ಬಿಟ್ಟು, ಮೊದಲೇ ಹೇಳಿದ್ನಲ್ಲ ನನಗೆ ಹೀಲ್ ಪೇನ್ ಇತ್ತು, ಅದಕ್ಕೆ ಟ್ಯಾಬ್ಲೆಟ್ಸ್ ಇತ್ತು, ತೆಗೆದುಕೊಳ್ಳಿಕ್ಕೆ ಮರ್ತೋಗಿದ್ದೆ. ಇವಾಗ ಮಧ್ಯಾಹ್ನ ಆಗ್ತಾ ಬಂತು, ತೆಗೆದುಕೊಳ್ಳಿಕ್ಕಂತ ಹೇಳಿ ಬಂದೆ. ಹಾಗೆ ಇವತ್ತು ಮಕ್ಕಳೆಲ್ಲರೂ ಮನೆಯಲ್ಲಿದ್ದರು, ಅಂದರೆ ನಮ್ಮ ಪಕ್ಕದ ಮನೆ ಮಕ್ಕಳು ಹಾಗೆ ಎಲ್ಲರೂ ಸೇರಿ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಪಾಯಸ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವಾಗೊಂದು ಪಾರ್ಸೆಲ್ ಬಂತು. ಸೊ ಪಾರ್ಸೆಲ್ ಬಂದು ಟ್ರೈಪಾಡ್. ಮನೆಯಲ್ಲಿ ಟ್ರೈಪಾಡ್ ಇರಲಿಲ್ಲ, ಸೊ ಹಾಗಾಗಿ ಒಂದೆರಡು ಟ್ರೈಪಾಡನ್ನು ತರಿಸಿದ್ದೇನೆ. ಸೊ ಇದು ಬಂದು ಒಂದು ಚಿಕ್ಕದ್ದು, ಅಂದರೆ ಅಡುಗೆ ಮಾಡಲಿಕ್ಕೆ ಏನಾದರೂ ರೆಸಿಪಿ ಇದ್ದರೆ ಮಾಡಲಿಕ್ಕೆ ಇದು ಚೆನ್ನಾಗಾಗತ್ತೆ ಅಂತ ತರಿಸಿದ್ದೇನೆ. ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಇದು ಎಕ್ಸ್ಟ್ರಾ ವಾರಂಟಿ ಕಾರ್ಡ್ ಸ್ಕ್ಯಾನ್, ಇದ್ರ ಬಗ್ಗೆ ವಾರಂಟಿ ಇರುತ್ತೆ ಇದು. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿದೆ ಇದು. ಈ ರೀತಿ ಬರುತ್ತೆ. ಇದು ಚಿಕ್ಕದು ಕೂಡ ದೊಡ್ಡದು ಕೂಡ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ ಇದು ಕಿಚನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತರಿಸ್ಕೊಂಡಿರೋದು. ಇವಾಗ ಅದ್ವಿನ್ ಕೈಯಲ್ಲಿ ಒಂದು ರಿಮೋಟ್ ಇದೆ. ಇದೇ ಟ್ರೈಪಾಡ್ ರಿಮೋಟ್. ಅದು ಸರಿಯಾಗಿ ತೋರಿಸಿ ಅದ್ವಿನ್. ಎಸ್, ಇದು ಟ್ರೈಪಾಡ್ ರಿಮೋಟು. ಅಲ್ಲಿಂದ ಅವನು ಪ್ರೆಸ್ ಮಾಡಿದರೆ ಫೋಟೋ ತೆಗಿಲಿಕ್ಕೂ ಆಗುತ್ತೆ ಮತ್ತು ವಿಡಿಯೋ ಕೂಡ ಮಾಡ್ಕೋಬೋದು. ಎಷ್ಟು ದೂರ ಇದ್ದರೂ ಕೂಡ ವಿಡಿಯೋ ಅದೇ ಆನ್ ಆಗುತ್ತೆ. ಇದು ಯಾರ ಅಗತ್ಯ ಕೂಡ ಇಲ್ಲ. ಒಬ್ಬರೇ ಇದ್ದಾಗ ವಿಡಿಯೋ ಫೋಟೋ ತೆಗಿಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು. ಈ ಟ್ರೈಪಾಡ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಮಕ್ಕಳೇ ಮಾಡ್ತೀನಿ ಅಂತ ಹೇಳಿದರು ವಿಡಿಯೋ, ಹಾಗಾಗಿ ಅವ್ರ ಜೊತೆನೇ ಮಾಡಲಿಕ್ಕೆ ಹೇಳ್ತಿದ್ದೆ. ಸೊ ಫೋಟೋ ಕೂಡ ಇದರಲ್ಲೇ ತೆಗಿಬಹುದು. ಈ ರೀತಿಯಾಗಿದೆ ನೋಡಿ ಬ್ಲೂಟೂತ್. ಇದಂತೂ ತುಂಬ ಚೆನ್ನಾಗಿದೆ ಟ್ರೈಪಾಡ್. ನಿಮಗೆ ಇಷ್ಟ ಆದರೆ ಹೇಳಿ. ನೀವೇನಾದರೂ ವ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕೂಡ. ಇದು ಏನಾದರೂ ಚಾಲೆಂಜ್ ವಿಡಿಯೋ ಮಾಡಲಿಕ್ಕೆ ಅಥವಾ ವ್ಲಾಗಿಂಗ್ ಮಾಡಲಿಕ್ಕೆ, ಏನಾದರೂ ಡೈಲಿ ವ್ಲಾಗ್ ಮಾಡುವಾಗ ಇದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಸೊ ನಾನು ಟ್ರೈಪಾಡನ್ನು ಇಲ್ಲಿ ತನಕ ಐ ಥಿಂಕ್ ಶೇರ್ ಮಾಡಿಲ್ಲ ಅನಿಸುತ್ತೆ. ಏನಾದರೂ ಕಂಟೆಂಟ್ ವಿಡಿಯೋ ಮಾಡೋದಾದರೆ ಮಾತ್ರ ಯೂಸ್ ಮಾಡೋದು. ಸೊ ನೀವೇನಾದರೂ ಬ್ಲಾಗರ್ ಆಗಿದ್ದರೆ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಅದ್ವಿನ ಮೇಕೆ ಹಾಲು ಕರೀತಾನಂತೆ. ಬಾ ಶೌರಿ, ಈಗ ಬಾ, ಈಗ ಶೌರಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಬಾ ಇಲ್ಲೇ ಬಾರೋ, ಬಾ ಬಾ, ಈಗ ಬಾ 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 ಬಾ. ಎಷ್ಟು ಕ್ಯೂಟಾಗಿ ನೋಡುತ್ತೆ ನೋಡಿ. ಶೌರಿ ಚಲೋ ಆಜಾ, ಬಾ ಬಾ ಇಲ್ಲಿ ಬಾರೋ, ಬಾ ಇಲ್ಲಿ ಬಾ. ಅಂಬಾ, ಯಾಕೋ ಇವತ್ತು ಕೈಗೆ ಸಿಗ್ತಾ ಇಲ್ಲ. ಕೈ ತೊಳ್ಕೊ ಆಚಿಂದ ಕೈ ತೊಳ್ಕೊ. ಇವತ್ತು ಹಾಲು ಕರೀಲಿಕ್ಕೆ ಬಿಡ್ತಾ ಇಲ್ಲ. ಅದ್ವಿನ್, ನೀನೇ ಕರೆದಿದ್ದ ಮೊನ್ನೆ. ಇವತ್ತು ಕೋಪ ಬಂದಿದೆ ಅದಕ್ಕೆ, ಅಜ್ಜಿ ಇಲ್ಲ ಅಂತ. ಒಂದ್ ನಿಮಿಷ ತಡೋ. ಕೊಯ್ 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 ಕೊಯ್.
ಏನ್ ಚೋರಿ ನೀನ್ ಇವತ್ತು ಯಾಕೆ ಹಿಂಗ್ ಮಾಡ್ತಿದ್ಯಾ? ಏನಾಯ್ತು? ಗೈ ಸ್ವಲ್ಪ ಹಾಲು ಕೊಡ್ತಿದ್ದೆ ಅಂತೆ ಅದ ಹಾಲೇ ಇಲ್ಲ ಇವಾಗ. ಯಾಕೆ? ಅದ್ವಿನ್ ಬಂದ್ಮೇಲೆ ಅವನೇ ಕರಿತಾ ಇದ್ನಂತೆ. ಸೊ ಇವತ್ತೇನು ಇಲ್ಲ, ಕೋಪ ಬಂದಿದ್ದಕ್ಕೆ ಕೋಪ. ಬಾ ಇಲ್ಲಿ ಬಾ ಬಾ ಬಾ. ಓಕೆ, ಸ್ಟಾರ್ಟ್ ಮಾಡುವ ವಿಡಿಯೋ. ಹಾಂ, ಒಂದು ನಿಮಿಷ ಒಬ್ರೊಬ್ರದ್ದು ಹೆಸರು ಕೇಳುವ ಫಸ್ಟ್, ಆಯಿತಾ? ಓಕೆ, ನಮ್ಮ ಫಸ್ಟ್ ನಿನ್ನ ಹೆಸರು. ಹೇಳು. ನನ್ನ ಹೆಸರು ಸುವಿನಾ. ನಿನ್ನ ಹೆಸರು? ಅವನೀಸ್. ಪೃಥ್ವಿ. ಅದ್ವಿನ್. ಅದ್ವಿತ್. ಇದು ಒಂದು ಶಾರ್ಟ್ಸ್ ವಿಡಿಯೋ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿರೋದು. ಬಟ್ ಇದನ್ನು ಈಗಾಗಲೇ ಶೇರ್ ಮಾಡಿದ್ದೀನಿ ಕೂಡ. ಹಾಗೆ ಆವಾಗಲೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಬಿಸಿಲು ಹೊರಗಡೆ. ಸೊ ಇವಾಗ ಈವ್ನಿಂಗ್ ಟೈಮ್ ಈ ವಿಡಿಯೋನ ಮಾಡ್ತಾಯಿದ್ವಿ. ಹಾಗೆ ಊರಿಗೆ ಬಂದಾಗ ಏನಾದರೂ ವಿಶೇಷವಾಗಿ ಟ್ರೈ ಮಾಡಬೇಕು ವೀಡಿಯೋಸನ್ನು, ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಹಲವಾರು ಕಂಟೆಂಟ್ಗಳನ್ನು ತಲೆಯಲ್ಲಿ ಇಟ್ಕೊಂಡ್ರೂ ಕೂಡ ಯಾವುದೇ ವಿಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಒಂಥರ ಬಿಸಿಲಲ್ಲೇ ತುಂಬ ಇರಿಟೇಷನು. ಬಿಸಿಲು ಯಾವ ರೀತಿ ಇತ್ತಂದರೆ ಇರಿಟೇಷನ್ ಆಗೋದು, ಏನು ಮಾಡಲಿಕ್ಕೂ ಬೇಡ ಆ ರೀತಿಯೆಲ್ಲ ಅನ್ನಿಸ್ತಾ ಇತ್ತು. ಆದರೂ ಕೂಡ ಕೆಲವೊಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಯಾಕಂತ ಹೇಳಿದರೆ ಇವತ್ತೊಂದು ಶಾಪಿಂಗ್ ಇತ್ತು, ಸಿಂಪಲ್ಲು, ಅದನ್ನು ಶೇರ್ ಮಾಡ್ತಾ ಇಲ್ಲ. ನಾಳಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಒಂದು ಟ್ರೆಡಿಷ್ನಲ್ ಜಕ್ಣಿ ಅಂತ ಮಾಡ್ತಾರೆ, ಅದನ್ನು ಶೇರ್ ಮಾಡೋಣ ಅಂತಿದ್ದೇನೆ. ಸೊ ಅದನ್ನು ನಮ್ಮ ಅಪ್ಪನ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅದೆಲ್ಲವನ್ನ ಶೇರ್ ಮಾಡಬೇಕು ಅಂತ ಇದ್ದೇನೆ. ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತೀನಿ. ಹಾಗೆ ಅದಕ್ಕಾಗಿ ಒಂದಿಷ್ಟು ಸಣ್ಣ ಪುಟ್ಟ ಶಾಪಿಂಗ್ ಇತ್ತು, ಹಾಗೆ ನನಗೂ ಕೂಡ ಕೆಲವೊಂದು ಶಾಪಿಂಗ್ ಮಾಡಲಿಕ್ಕಿತ್ತು. ಎಲ್ಲವನ್ನ ಮಾಡಿಕೊಂಡು ಹಾಗೆ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. Goodbye.